ನಮಸ್ಕಾರ, ಸಾಕಿ ಕುಕಿಂಗ್ ಫೈಲ್ಸ್ಗೆ ಸ್ವಾಗತ. ನಾನು ಸೌಮ್ಯ. ಬನ್ನಿ, ಇವತ್ತು ಬೇಸಿಗೆ ಬಿಸಿಲಿಗೆ ತುಂಬಾ ತಂಪಾಗಿರುವಂಥ ರಾಗಿ ಹಾಲನ್ನ ಕೇವಲ 3 ಪದಾರ್ಥಗಳಿಂದ ಯಾವ ಥರ ಮಾಡೋದು ಅಂತ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬಾ ಇನ್ಸ್ಟೆಂಟ್ ಎನರ್ಜಿ ಕೊಡೋವಂಥ ಡ್ರಿಂಕ್ ಅಂತಲೂ ಹೇಳ್ಬೋದು. ಇಲ್ಲಿ ಪದಾರ್ಥಗಳು ಯಾವ್ದ್ಯಾವ್ದು ಬೇಕಂದರೆ ರಾಗಿ, ಬೆಲ್ಲ, ಏಲಕ್ಕಿ. ಇಲ್ಲಿ ನಾನು 1 ಕಪ್ ಆಗೋಷ್ಟು ರಾಗಿನ ರಾತ್ರಿನೇ ಚೆನ್ನಾಗಿ ತೊಳೆದ್ಬಿಟ್ಟು 2-3 ಬಾರಿ ತೊಳೆದು ನೆನೆ ಬಿಟ್ಟಿದ್ದೆ. ಇವಾಗ ಅದನ್ನು ನಾವು ಕ್ಲೀನಾಗಿ ಸೋರ್ ಹಾಕೋಬೇಕಾಗತ್ತೆ. ಇವಾಗ ನೋಡಿ, 1 ಹನಿ ನೀರು ಇಲ್ದಂಗೆ ಅದನ್ನು ಚೆನ್ನಾಗಿ ಸೋಸ್ಕೊಂಡ್ಬಿಟ್ಟು ಇದನ್ನು ಒಂದು ಪ್ಯಾನಿಗೆ ಹಾಕ್ಕೊಂಡು ಇವಾಗ ಇದನ್ನು ನಾವು ಲೈಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಈ ಥರ ಡ್ರೈ ಆಗಿರಬೇಕು, ನೀರೆಲ್ಲ ನಾವು ಸೋಸ್ಕೊಂಡಿರಬೇಕು. ಇವಾಗ ಇದನ್ನು ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಹುರಿತೀನಿ. ಇದಕ್ಕೆ ಏನು ಹಾಕೋ ಅವಶ್ಯಕತೆ ಇಲ್ಲ, ತುಪ್ಪ ಎಣ್ಣೆ ಏನೂ ಇಲ್ಲ, ಡ್ರೈಯಾಗಿ ಅದೇ ಹುರಿಬೇಕು. ನಿಮಗೆ ಅದು ಬರ್ತಾ ಬರ್ತಾ ಕಲರೆಲ್ಲ ಚೇಂಜ್ ಆಗುತ್ತೆ. ಆವಾಗ ನಿಮಗೆ ಗೊತ್ತಾಗತ್ತೆ ಫಸ್ಟು ರಾಗಿ ಎಲ್ಲ ಡ್ರೈ ಆಗಿ ಈ ಥರ ಕಲರ್ ಬರುತ್ತೆ ನೋಡಿ. ಆವಾಗ ಒಂದು 4 ಏಲಕ್ಕಿನ ಸೇರಿಸ್ಕೋಬೇಕಾಗತ್ತೆ. ನಮ್ಮ ವಿಡಿಯೋ ಯಾವ ಥರ ಬರ್ತಾ ಇದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನಮ್ಮ ವಿಡಿಯೋ ಚೆನ್ನಾಗಿ ಬರ್ತಾ ಇದ್ದರೆ ಅದಕ್ಕೊಂದು ಲೈಕ್ ಕೊಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಇವಾಗ ನೋಡಿ, ಅದು ಎಲ್ಲ ಫುಲ್ ಡ್ರೈ ಆಗಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ. ಇದನ್ನು ನಾನು ಒಂದು ಮಿಕ್ಸಿ ಜಾರಿಗೆ ತೆಗಿತಾ ಇದ್ದೀನಿ. ಇವಾಗ ಇದನ್ನು ನಾವು ಮಿಕ್ಸಿ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾವು ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಈ ಥರ ನೋಡಿ, ಚೆನ್ನಾಗಿ ಹುರಿದ್ರೆ ಕ್ಲೀನಾಗಿ ಪೌಡರ್ ಆಗುತ್ತೆ ರಾಗಿ. ನೀವು ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಹುರ್ಕೋಬೇಕಾಗತ್ತೆ, ಇಲ್ಲ ಅಂದರೆ ಒಳಗಡೆ ಎಲ್ಲ ಹಸಿ ಇರುತ್ತೆ, ಮೇಲ್ಗಡೆ ಎಲ್ಲ ಡ್ರೈ ಆಗಿರುತ್ತೆ. ಇವಾಗ ನಾನು ಒಂದು ಸಣ್ಣ ಕಪ್ಪಲ್ಲಿ 1 ಕಪ್ ಆಗೋಷ್ಟು ತೆಂಗಿನ ತುರಿ ಹಾಕಿದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಟೇಸ್ಟು ಇಷ್ಟ ಆಗೋರು ನೀವು ಹಾಕ್ಕೋಬೋದು. ಮತ್ತು 1 ಕಪ್ ನೀರು ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ನುಣ್ಣಗಾಗೋ ಥರ ನೀವು ಇದನ್ನು ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಇವಾಗ ನಾನು ಒಂದು ಬಿಳಿ ಬಟ್ಟೆನ ಈ ಥರ ಜರಡಿ ಮೇಲೆ ಹಾಕಿಬಿಟ್ಟು ಇದನ್ನು ಇವಾಗ ನಾವು ಸೋಸ್ಕೋಬೇಕಾಗತ್ತೆ. ಈ ಥರ ಇಲ್ಲ ಅಂದರೆ ನೀವು ಡೈರೆಕ್ಟಾಗಿ ಟೀ ಸೋಸೋದು, ಇಲ್ಲಾಂದರೆ ಹಣ್ಣಿನ ಜ್ಯೂಸೆಲ್ಲ ನೀವು ತೆಗಿತೀರಲ್ಲ, ಆ ಥರ ಜರಡಿ ಒಳಗೂ ಕೂಡ ನೀವು ಡೈರೆಕ್ಟಾಗಿ ಸೋಸ್ಕೋಬೋದು. ನಾನು ಈ ಥರ ಬಟ್ಟೆ ಒಳಗೆ ಸೋಸಿದ್ರೆ ಕ್ಲೀನಾಗಿ ಯಾವುದು ಹೊಟ್ಟದೆಲ್ಲ ಥರ ಬರೋದಿಲ್ಲ, ಅದಕ್ಕೆ ನಾನು ಈ ಥರ ಸೋಸ್ಕೊತಾ ಇದ್ದೀನಿ. ಇವಾಗ ನೋಡಿ, ಈ ಥರ ಚೆನ್ನಾಗಿ ನೀವು ಮಿಕ್ಸ್ ಮಾಡಬೇಕಾಗತ್ತೆ. ಆವಾಗ ಕೆಳಗಡೆ ಹಾಲು ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಈ ಥರ ಸ್ವಲ್ಪ ಗಟ್ಟಿ ಇದ್ದರೆ ನೀವು ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡ್ಬಿಟ್ಟು ಇದನ್ನು ತೆಳ್ಳಗೆ ಮಾಡ್ಕೋಬೋದು. ಇದು ರಾಗಿ ಹಾಲು ಮೊದಲಿಗೆ ಫಸ್ಟ್ ಗಟ್ಟಿನೇ ಬರೋದು, ಆಮೇಲೆ ನೀವು ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡ್ರೆ ಮತ್ತೆ ಹಾಲು ಕೂಡ 2-3 ಸತಿ ನೀವು ಇದೇ ಥರ ಪ್ರೊಸೀಜರ್ ಮಾಡ್ಕೋಬೇಕಾಗತ್ತೆ. ಆವಾಗ ಹಾಲು ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, 1 ಕಪ್ಪು ನೀವು ಹಾಲು ರಾಗಿ ತೊಗೊಂಡ್ರೆ ಅದರಿಂದ ಏನಿಲ್ಲ ಅಂದ್ರೂ 6-7 ಕಪ್ ಆಗೋಷ್ಟು ರಾಗಿ ಹಾಲು ಸಿಗುತ್ತೆ. ಅಂದರೆ ನಾನು ಹೇಳ್ತಾ ಇರೋದು ದೊಡ್ಡ ಗ್ಲಾಸಲ್ಲಿ 6-7 ಕಪ್ ಸಿಗುತ್ತೆ ಅಂತ. ಇವಾಗ ನೋಡಿ, ನಾನು ನೀರು ಹಾಕ್ಕೊಂಡ್ಬಿಟ್ಟು ಇನ್ನೊಂದು 2 ಸತಿ ಈ ಥರ ನಾನು ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಇದನ್ನು ಇವಾಗ ಸೋಸ್ಕೊತಾ ಇದ್ದೀನಿ. ನಾನು ಡೈರೆಕ್ಟಾಗಿ ಈಗ ಈ ಜಾಲರಿ ಒಳಗಡೆನೇ ಸೋಸ್ತಾ ಇದ್ದೀನಿ. ನೋಡಿ, ನಾನು 1 ಕಪ್ ರಾಗಿ ತೊಗೊಂಡಿರೋದು ಇಷ್ಟೊಂದು ಹಾಲು ಇವಾಗ ಬಂದಿದೆ. ಇವಾಗ ನೋಡಿ, ಇದನ್ನು ಚೆನ್ನಾಗಿ ಈ ಥರ ಪ್ರೆಸ್ ಮಾಡಿಬಿಟ್ಟು ಎಲ್ಲ ಹಾಲನ್ನ ತಕ್ಕೋಬೇಕಾಗತ್ತೆ. ಇದಕ್ಕೆ ನಾನಿಲ್ಲಿ 1/2 ಕಪ್ ಆಗೋಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ. ನಿಮಗೆ ರುಚಿಗೆ ತಕ್ಕಷ್ಟು ನೀವು ಸ್ವೀಟ್ ತುಂಬ ಇಷ್ಟಪಡೋರು 1 ಕಪ್ ಕೂಡ ಹಾಕ್ಕೋಬೋದು. ಲೈಟಾಗಿ ಇಷ್ಟಪಡೋರು ನೀವು 1/2 ಕಪ್ ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ರಾಗಿ ಫ್ಲೇವರು, ಬೆಲ್ಲದ ಫ್ಲೇವರು ಮತ್ತು ಏಲಕ್ಕಿದು ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಆದಷ್ಟು ನೀವು ಫ್ರಿಜ್ ಒಳಗಡೆ ಇಟ್ಬಿಟ್ಟು ತಣ್ಣವಾಗಿ ಕುಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಇನ್ಸ್ಟೆಂಟ್ ಎನರ್ಜಿ ಕೊಡೋದ್ರಿಂದ ದೊಡ್ಡೋರಿಂದ ಮಕ್ಕಳ ತನಕನೂ ಬೇಸಿಗೆ ಒಳಗಡೆ ಇದನ್ನು ಕುಡಿದ್ಬಿಟ್ಟು ಹೆಲ್ತಿಯಾಗಿರ್ಬೋದು. ಇದು ನೋಡಿ, ಇವಾಗ ನಾನು ಸರ್ವ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ. ನೀವು ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ಟು ತಣ್ಣಗಾಗಿ ಆದಮೇಲೂ ನೀವು ಇದನ್ನು ಸೇವನೆ ಮಾಡ್ಬೋದು. ಇವಾಗ ನೋಡಿ, ಅದಕ್ಕೆ ನಿಮಗೆ ಇಷ್ಟವಾದ ಡ್ರೈ ಫ್ರೂಟ್ಸ್ ಕೂಡ ಸೇರಿಸ್ಕೋಬೋದು. ಚಿಯಾ ಸೀಡ್ಸ್ ಅಂತಾರಲ್ಲ, ಅದು ಕೂಡ ನೀವು ಸೇರಿಸ್ಕೊಂಡ್ಬಿಟ್ಟು ನೀವು ಈ ಡ್ರಿಂಕ್ನ ಎಂಜಾಯ್ ಮಾಡ್ಬೋದು. ಇವಾಗ ನೋಡಿ, ನಾನು ಬಾದಾಮಿ ಅಷ್ಟೇ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಯಾವುದು ಬೇಕೋ ಆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ. ಇವಾಗ ಆರೋಗ್ಯಕರವಾದ ಮತ್ತು ರುಚಿಕರವಾದ ತುಂಬಾ ನ್ಯೂಟ್ರಿಷಿಯಸ್ ಆಗಿರುವಂಥ ರಾಗಿ ಹಾಲನ್ನ ಎಷ್ಟು ಸುಲಭವಾಗಿ ಮಾಡ್ಕೋಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನೀವು ಬೇಸಿಗೆ ಒಳಗಡೆ ಇದನ್ನು ಮಾಡ್ಕೊಂಡ್ಬಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಇದನ್ನು ಎಂಜಾಯ್ ಮಾಡಿ. ನಮ್ಮ ವಿಡಿಯೋನ ಮೊದಲು ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋ ಯಾವ ಥರ ಬರ್ತಾಯಿದೆ ಅಂತ ಲೈಕ್ ಮಾಡಿ, ನಮ್ಮ ವಿಡಿಯೋಗಳನ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಇದೇ ಥರ ಹೊಸ ರೆಸಿಪಿಗಳೊಂದಿಗೆ ಮುಂದೆ ಸಿಗ್ತೀನಿ. ಧನ್ಯವಾದಗಳು.